ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ ಮಕ್ಕಳೇ? ಆಫ್ಟರ್ ವೆರಿ ಲಾಂಗ್ ಹಾಲಿಡೇ ಮತ್ತೆ ಭೇಟಿ ಆಗ್ತಾ ಇದೀವಿ. ನೀವೆಲ್ಲರೂ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಕ್ವಿಕ್ ಆಗಿ ಆರಂಭಿಸೋಣ. ಇವತ್ತಿನ ಕ್ಲಾಸ್ ನಲ್ಲಿ ಹೊಸದೊಂದು ಟಾಪಿಕ್ ಒಟ್ಟಿಗೆ ಇವತ್ತಿನ ಕ್ಲಾಸ್ ನ ಆರಂಭಿಸ್ತಾ ಇದ್ದೀನಿ. ಅದು ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಇದು ನಿಮ್ಮ 2ನೇ ಸೆಮಿಸ್ಟರ್ನ ಮೊದಲನೇ ಪಾಠ ಆಗಿರುತ್ತೆ. ಹಾಗಿದ್ರೆ ಮೇಡಮ್, ಹೋದ್ ಸೆಮಿಸ್ಟರ್ ಸಂಬಂಧಪಟ್ಟಂತಹ ಪಾಠಗಳು ಇನ್ನೂ ಬಾಕಿ ಇದ್ವಲ್ಲ, ಅವುಗಳ ಕಥೆ ಏನು? ಖಂಡಿತ ಅವೆಲ್ಲವನ್ನ ನೀವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಶಾರ್ಟ್ ವಿಡಿಯೋಸ್ಗಳಾಗಿ ಅಪ್ಲೋಡ್ ಮಾಡಿರ್ತೀವಿ. ಬಹಳ ಕ್ರಿಸ್ಪ್ ಆಗಿ ಇರುವಂತಹ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಅರ್ಥವಾಗುವಂತಹ ರೀತಿಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಆ ವಿಡಿಯೋಗಳಲ್ಲಿ ಏನಾದ್ರೂ ಅನುಮಾನಗಳಿದ್ರೆ, ಕ್ಲಾರಿಫಿಕೇಶನ್ಗಳಿದ್ರೆ ಖಂಡಿತ ನೀವು ಕೇಳಿ ತಿಳ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ನಿಮ್ಮ SA2 ಸಿಲೆಬಸ್ ನ ಮೊದಲನೇ ಪಾಠದೊಂದಿಗೆ ಶುರು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು, ಮೀಸಲು ಜೀವಿಗಳ ಅಭಯಾರಣ್ಯಗಳು ಇಂಥದ್ನೆಲ್ಲ ನೀವು ಕಾಣ್ತಾ ಹೋಗ್ಬೋದು. ಈ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮ ಮತ್ತು ಮೀಸಲು ಜೀವಿಗೋಳ ಅಂತ ಹೇಳಿದ್ರೆ ಏನು? ಅದ್ರ ಬಗ್ಗೆ ಸಹ ನಾವು ತಿಳ್ಕೊಂತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಶಾಲೆ ರಜಾ ಸಿಕ್ಕಾಗ ಅಥವಾ ಶಾಲೆಯಿಂದ ಪ್ರವಾಸ ಅಂತ ಕೈಗೊಂಡಾಗ ಏನ್ ಮಾಡ್ತಾರೆ? ಅಭಯಾರಣ್ಯಗಳಿಗೆ ಅಥವಾ ರಾಷ್ಟ್ರೀಯ ಉದ್ಯಾನಗಳಿಗೆ, ಪ್ರವಾಸಿ ತಾಣಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೌದಾ? ಬನ್ನೇರ್ಘಟ್ಟ ನ್ಯಾಷನಲ್ ಫಾರೆಸ್ಟ್, ಬನ್ನೇರ್ಘಟ್ಟ ಪಾರ್ಕ್, ಅದು ಮಂಡಗದ್ದೆ ಪಕ್ಷಿಧಾಮ, ಹೀಗೆ ರಂಗನತಿಟ್ಟು ಇಂತಹ ಕಡೆಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೌದಾ? ಯಾಕೆ ಅಂದ್ರೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಪಾಠ ಅನ್ನೋದು ಬರೀ ಪುಸ್ತಕದ ಮೂಲಕ ಮಾತ್ರ ಸಿಗ್ಬಾರ್ದು. ಅದರ ಜೊತೆಗೆ ಅವರು ನೋಡಿ ಕಲಿಯೋದು ಕೂಡ ಬಹಳಷ್ಟು ಇರುತ್ತೆ. ಕಲಿ ಅನ್ನುವಂತಹ ಟೆಕ್ನಿಕ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ವಿಷಯಗಳನ್ನ ಕಲಿಬೇಕು, ಹಾಗೆ ನೋಡಿ ತಿಳ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಇಂಥ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮ 8ನೇ ಕ್ಲಾಸ್ ಸಿಲೆಬಸ್ ನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಈ ವಿಷಯಗಳು ಮಕ್ಕಳಿಗೆ ತಿಳಿದಿರ್ಲಿ ಅನ್ನೋ ಕಾರಣಕ್ಕೆ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಅನ್ನುವಂತಹ ಪಾಠನ ನೀಡಿಟ್ಟಿದ್ದಾರೆ. ಈ ಉದ್ಯಾನವನಗಳ ಬಗ್ಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಆದ್ರೆ ಸಾಮಾನ್ಯವಾಗಿ ನಮ್ಮ ಸಸ್ಯ ಸಂಪತ್ತುಗಳಿಗೆ, ಪ್ರಾಣಿ ಸಂಪತ್ತುಗಳಿಗೆ ಹಾನಿಯನ್ನ ಉಂಟು ಮಾಡ್ತಾ ಇರೋದು ಯಾವುದು? ಹೆಚ್ಚಾಗಿ ನೀವು ಸಸ್ಯ ಪ್ರಾಣಿ ಸಂಪತ್ತನ್ನ ಕಾಣೋದೆಲ್ಲಿ? ಕಾಡು ಅಥವಾ ಅರಣ್ಯಗಳಲ್ಲಿ, ಫಾರೆಸ್ಟ್ ಗಳಲ್ಲಿ ನಾವು ಇದನ್ನ ಕಾಣ್ತಾ ಹೋಗಬಹುದು, ಹೆಚ್ಚಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಪತ್ತು. ಆದ್ರೆ ಡಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಅರಣ್ಯ ನಾಶ. ಈ ಅರಣ್ಯ ನಾಶದಂತಹ ಸಮಸ್ಯೆಯಿಂದ ನಾವೇನಾಗುತ್ತೆ, ಭೂಮಿ ಮೇಲೆ ವೈವಿಧ್ಯಮಯ ಡೈವರ್ಸಿಫೈಡ್ ಆಗಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಕಾಣ್ಲಿಕ್ಕೆ ಸಿಗೋಗೋದಿಲ್ಲ. ಇವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅವಶ್ಯವಾಗಿರುತ್ತೆ. ಯಾವುದು? ಸಸ್ಯಗಳು ಮತ್ತು ಪ್ರಾಣಿಗಳು. ಇವಾಗ ಜೀವಿಗಳಿಗೆ ಉಳಿಯೋಕೆ ಎದುರಾದಂತಹ ಬಹುದೊಡ್ಡ ಅಪಾಯ ಅಂತ ಹೇಳಿದ್ರೆ ಅದು ಅರಣ್ಯ ನಾಶ. ಅರಣ್ಯಗಳಲ್ಲಿ ಇರುವಂತಹ ಮರಗಳನ್ನ ಕಡಿದು ಆ ಭೂಮಿಯನ್ನ ಬೇರೆ ಉದ್ದೇಶಕ್ಕಾಗಿ ಬಳಸುವುದೇ ಅರಣ್ಯ ನಾಶ. ಅರ್ಥ ಆಯ್ತಾ? ಈಗ ಅರಣ್ಯಗಳನ್ನೆಲ್ಲ ಕಡಿದು ಅಲ್ಲಿರುವಂತಹ ಮರಗಳನ್ನ ಈ ಕಟ್ಟಿಗೆಗೆ ಬಳಸ್ತೀವಿ, ಅಥವಾ ಫರ್ನಿಚರ್ ಗಳಿಗೆ ಬಳಸ್ತೀವಿ, ಅಥವಾ ಅದನ್ನ ಈ ಜಮೀನು ಮಾಡ್ತೀವಿ, ಉಳುಮೆ ಮಾಡ್ಲಿಕ್ಕೆ ಬಳಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸೈಟ್ ಗಳಾಗಿ ಕನ್ವರ್ಟ್ ಮಾಡ್ತೀವಿ, ರೆಸಾರ್ಟ್ ಗಳಾಗಿ ಮಾಡ್ತೀವಿ. ಆದ್ರಿಂದ ಅರಣ್ಯಗಳಲ್ಲಿರುವಂತಹ ಮರಗಳನ್ನ ಕಡಿದು ಅದನ್ನ ಕಮರ್ಷಿಯಲ್ ವಾಣಿಜ್ಯ ಪರ್ಪಸ್ಗೆ ಯೂಸ್ ಮಾಡೋದೇ ಅರಣ್ಯ ನಾಶ. ಈಗ
ನಾ ಆಗ್ಲೇ ಹೇಳ್ದಂಗೆ ಅರಣ್ಯ ನಾಶ ಯಾತಕ್ಕೆ ನಾವು ಮಾಡ್ತೀವಿ? ಮೊದಲನೇದಾಗಿ ಅರಣ್ಯ ಭೂಮಿಯಲ್ಲಿ ವ್ಯವಸಾಯ ಮಾಡೋದಕ್ಕೆ, ಹೌದಾ, ಅಗ್ರಿಕಲ್ಚರ್ ಮಾಡೋಕೆ. ಮತ್ತೆ ಅಲ್ಲಿ ಮನೆ ಮತ್ತು ಕಾರ್ಖಾನೆ ಅಂದ್ರೆ ಏನು? ಫ್ಯಾಕ್ಟರಿ ಔಟ್ಲೆಟ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ, ಅಥವಾ ಫರ್ನಿಚರ್ಸ್, ಅಥವಾ ಅದನ್ನ ಪೀಠೋಪಕರಣ ಅಂತ ಕರಿತೀವಿ, ಪೀಠೋಪಕರಣಗಳಿಗೆ. ಈ ಕಾರಣಕ್ಕೋಸ್ಕರ ನಾವು ಅರಣ್ಯವನ್ನ ನಾಶ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ಇದಿಷ್ಟು ಮಾನವ ನಿರ್ಮಿತವಾದಂತಹ ಕೆಲಸ. ಅಂದ್ರೆ ತೀರಾ ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ, ನ್ಯಾಚುರಲ್ ಆಗು ಕೂಡ ಕಾಡ್ಗಿಚ್ಚು ಕಾಡಿನಲ್ಲಿ ಉಂಟಾಗುವಂತಹ ಕಿಚ್ಚು, ಫಾರೆಸ್ಟ್ ಫೈರ್ ಅಂತ ಕರಿತೀವಿ, ಮತ್ತು ತೀವ್ರವಾದಂತಹ ಬರಗಾಲ ಡ್ರಾಟ್ಸ್, ಇವು ಕೂಡ ಅರಣ್ಯ ನಾಶಕ್ಕೆ ಕೆಲವೊಂದು ನೈಸರ್ಗಿಕ ಕಾರಣ ಆಗಿರುತ್ತೆ. ಈಗ ಅರಣ್ಯ ನಾಶದ ಪರಿಣಾಮಗಳ ಕುರಿತು ನಾವು ತಿಳ್ಕೊಂತಾ ಹೋಗೋಣ. ಅರಣ್ಯ ನಾಶದ ಪರಿಣಾಮಗಳು. ಅರಣ್ಯ ನಾಶದ ಪರಿಣಾಮಗಳನ್ನ ನಾವು ಸ್ಮರಿಸ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತೆ. ನೀವು ನೋಟ್ ಮಾಡ್ಕೋಬಹುದು, ಶಾರ್ಟ್ ನೋಟ್ಸ್ ಆಗಿ ತಗೊಬಹುದು. ಭೂಮಿಯ ಉಷ್ಣತೆ, ಟೆಂಪರೇಚರ್, ಮತ್ತು ಮಾಲಿನ್ಯ ಪೊಲ್ಯೂಷನ್, ಇದು ಹೆಚ್ಚಾಗ್ತಾ ಬರುತ್ತೆ. ಎರಡನೇದು, ಅರಣ್ಯ ನಾಶದಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ. ನೆಕ್ಸ್ಟ್, ಮುಂಚೆ ಎಲ್ಲ ನೀರಿನ ಬಾವಿಯನ್ನ ಕೊರೆಯೋದು ಬಹಳ ಸುಲಭವಾಗಿತ್ತು. ಈಗ ಮಿಷಿನ್ಗಳು ಬೇಕು, ಅಂತರ್ಜಾಲವನ್ನ ಹುಡುಕಿ ತೆಗಿಲಿಕ್ಕೆ ಕೊಳವೆಗಳು, ಬೋರ್ವೆಲ್ಸ್ ಗಳನ್ನ ಅಗಿಬೇಕಾಗುತ್ತೆ. ಆದ್ರಿಂದ ಅಂತರ್ಜಲದ ಮಟ್ಟ ಕುಸಿಯುತ್ತೆ, ಅಂಡರ್ ಗ್ರೌಂಡ್ ವಾಟರ್ ಏನಿದೆ ಅದು ಕುಸಿತಾ ಹೋಗುತ್ತೆ. ಅರಣ್ಯ ನಾಶ ಪರಿಸರದ ಸಮತೋಲನವನ್ನ ಹಾಳು ಮಾಡುತ್ತೆ. ಸಮತೋಲನ ಅಂತ ಹೇಳಿದ್ರೆ ಬ್ಯಾಲೆನ್ಸ್, ಪರಿಸರದ ಸಮತೋಲನ ಕಡಿಮೆ ಆಗುತ್ತೆ. ದ ಬ್ಯಾಲೆನ್ಸ್ ಆಫ್ ದ ಎನ್ವೈರನ್ಮೆಂಟ್ ಕಮ್ಸ್ ಡೌನ್. ಮರಗಳನ್ನ ನಿರಂತರವಾಗಿ ಕಡಿಯೋದ್ರಿಂದ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಕೂಡ ಕುಂಠಿತವಾಗುತ್ತೆ. ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿ ಅಂತ ಕರಿತೀವಲ್ಲ ಅದು. ಮಣ್ಣಿನ ಫಲವತ್ತತೆ, ದ ಫರ್ಟಿಲಿಟಿ ಆಫ್ ದ ಸಾಯಿಲ್, ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದ್ರ ಜೊತೆಗೆ ನೈಸರ್ಗಿಕ ವಿಕೋಪಗಳಾದಂತಹ ಪ್ರವಾಹ ಮತ್ತು ಬರಗಾಲ, ಇಲ್ಲಿ ಬರ್ತಿರ್ತೀನಿ. ಪ್ರವಾಹ ಮತ್ತು ಬರಗಾಲ ಕೂಡ ಹೆಚ್ಚಾಗುವಂತಹ ಸಂಭವಗಳು ಇರುತ್ತೆ. ಸೊ ಒಟ್ಟಾರೆ ಅರಣ್ಯ ನಾಶದಿಂದ ಭೂಮಿಯ ಮೇಲಿನ ಉಷ್ಣತೆ, ಟೆಂಪರೇಚರ್ ರೇಸ್ ಆಗುತ್ತೆ, ಮಾಲಿನ್ಯ ಉಂಟಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂಶ ಪರಿಸರದಲ್ಲಿ ಹೆಚ್ಚಾಗುತ್ತೆ, ಅಂತರ್ಜಲದ ಮಟ್ಟ ಕುಸಿಯುತ್ತೆ, ಪರಿಸರ ಸಮತೋಲನ ಕಳ್ಕೊಳ್ಳುತ್ತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ, ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚಾಗ್ತಾ ಬರುತ್ತೆ. ಇದಿಷ್ಟು ಅರಣ್ಯ ನಾಶದಿಂದ ಉಂಟಾಗುವಂತಹ ಪರಿಣಾಮಗಳು. ನೋಟ್ ಮಾಡ್ಕೊಬಹುದು. ಸೊ ನೋಟ್ ಮಾಡ್ಕೊಂತಾ ಇದ್ದೀರಾ ಅಂತ ಭಾವಿಸ್ತೀನಿ.
ಈ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ನ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತು ಅಲ್ವಾ. ಈಗ ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಳಕೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ. ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಈಗ ನಾವು ಉಸಿರಾಡ್ಬೇಕಾದ್ರೆ ಆಚೆ ಬರ್ತಿರುವಂತಹ ಗಾಳಿ ಯಾವುದು? ಇನ್ಹೇಲ್ ಉಚ್ಛ್ವಾಸ, ಎಕ್ಸೇಲ್ ನಿಶ್ವಾಸ. ಇವುಗಳ ಮಧ್ಯೆ ಒಳಗೆ ನಾವ್ ಏನ್ ತೆಗೆದುಕೊಂತೀವಿ? ಆಕ್ಸಿಜನ್, ಆಮ್ಲಜನಕ. ಹೊರಗಡೆ ಏನ್ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್. ಹೀಗಿರ್ಬೇಕಾದ್ರೆ ನಾವು ಆಚೆ ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ ಬಳಸ್ಕೊಂತವೆ. ಓಕೆ, ದಿಸ್ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಈಗ ಒಂದು ಸಸ್ಯ ಇದೆ ಅಂತ ಅನ್ಕೊಂಡಾಗ ಏನನ್ನ ಬಳಸ್ಕೊಳುತ್ತೆ ಸಸ್ಯ? ಆಕ್ಸಿಜನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇದನ್ನ ಅದು ಬಳಸ್ಕೊಳ್ತಾ ಹೋಗುತ್ತೆ. ಹೌದಾ? ಸೊ ಏನಾಗುತ್ತೆ ಈಗ, ಈ ವಾತಾವರಣದಲ್ಲಿ ಈ ಸಸ್ಯಗಳ ಪ್ರಮಾಣ ಕಡಿಮೆಯಾದಾಗ ಇದು ಬಳಸ್ಕೊಳ್ಳುವಂತಹ ಕಾರ್ಬನ್ ಡೈಆಕ್ಸೈಡ್ ಹಾಗೆ ಉಳಿದು ಬಿಡುತ್ತೆ, ಅದನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಬರುತ್ತೆ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಹೀಗೆ ಸಂಗ್ರಹವಾದಂತಹ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವಂತಹ ಶಾಖವನ್ನ ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣ ಆಗುತ್ತೆ. ಭೂತಾಪದಲ್ಲಿ ಹೆಚ್ಚಳ ಜಲಚಕ್ರವನ್ನ ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನ ಕುಗ್ಸ್ಲಿಕ್ಕೆ ಶುರು ಮಾಡುತ್ತೆ. ಈ ಒಂದು ಟಾಪಿಕ್ ಅನ್ನ ನಾವು ಒಂದು ಸಿಮ್ಯುಲೇಷನ್ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಓಕೆ, ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಈಗ ನೀವು ನೋಡಬಹುದು. ಸೌಂಡ್ ನ ಬೇಕಂತ ಕಮ್ಮಿ ಮಾಡಿದ್ದೀನಿ, ಫಸ್ಟ್ ಇಂದ ತೋರಿಸ್ತೇನೆ ನೋಡಿ. ಏನಾಗುತ್ತೆ, ನಾನು ಆಗ್ಲೇ ಸಸ್ಯದ ಎಕ್ಸಾಂಪಲ್ ಕೊಟ್ಟೆ. ಸಸ್ಯದಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಅದನ್ನು ಸ್ವೀಕರಿಸಕ್ಕೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಭೂಮಿಯ ಮೇಲೆ ಸೂರ್ಯನಿಂದ ಬರುವಂತಹ ಬೆಳಕೇನಿದೆಯಲ್ಲ, ಆ ಬೆಳಕನ್ನ ಅದು ಸೆರೆ ಹಿಡಿದು ರಾತ್ರಿ ಹೊತ್ತು ನಾವು ಬೆಚ್ಚಗೆ ಇರೋ ಹಾಗೆ ಮಾಡುತ್ತೆ. ಆದ್ರೆ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇತರ ಹಸಿರು ಮನೆ ಅನಿಲಗಳು ಹೆಚ್ಚಾದಾಗ ಏನಾಗುತ್ತೆ, ಭೂಮಿಯ ತಾಪ ಅನ್ನೋದು ಏರ್ತಾ ಹೋಗುತ್ತೆ. ಇಲ್ಲಿ ಅರಿಶಿನ ಕಲರ್ ಇರುವಂತಹ ಲೈನ್ಗಳು, ವೇವ್ಸ್ಗಳು ಸೂರ್ಯನ ಬೆಳಕು, ಕೆಂಪು ಕಲರು ಅತಿ ಕೆಂಪು ವಿಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಸ್ ಅಂತ ನಾವು ಕರಿತೀವಿ. ಈಗ ನೋಡಿ, ಈ ಹಸಿರು ಮನೆಯ ಅನಿಲವನ್ನ ಬಹಳ ಕಮ್ಮಿಯಲ್ಲಿ ಇಟ್ಟಿರ್ತೀನಿ ನಾನು, ತುಂಬಾ ಮಿನಿಮಲಿಸ್ಟಿಕ್ ಆಗಿ ಇಟ್ಟಿರ್ತೀನಿ. ಆಗೇನಾಗುತ್ತೆ, ಸೂರ್ಯನ ಬೆಳಕು ಈ ಭೂಮಿ ಮೇಲೆ ಬೀಳುತ್ತೆ, ಅದು ವಾಪಸ್ ಹೋಗೋದು ಕೂಡ ತುಂಬಾ ತೆಳುವಾದಂತಹ ಲೈನ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಅದನ್ನ ನೀವು ಕಾಣ್ತಾ ಹೋಗ್ಬಹುದು. ಇದನ್ನ ಸ್ವಲ್ಪ ನಾನು ಏರಿಸ್ತಾ ಬಂದಾಗ ಸೇಮ್ ಈಕ್ವಲ್ ಅನ್ನೋ ರೀತಿಲಿ ಇರುತ್ತೆ. ಆದ್ರೆ ವಿಪರೀತ ಹಸಿರು ಮನೆ ಅನಿಲ ಇದ್ದಾಗ ನೀವಿಲ್ಲಿ ಇದೆಷ್ಟು ದಪ್ಪವಾಗ್ತಾ ಇದೆ ಅತಿ ಕೆಂಪು ವಿಕಿರಣ ಅನ್ನೋದನ್ನ ಒಂದು ಗಮನಿಸಬಹುದು. ಅದೇ ರೀತಿ ಭೂಮಿಯ ತಾಪಮಾನ ಏರ್ತರದು ಗಮನಿಸಬಹುದು. ಏನಾಗುತ್ತೆ, ಭೂಮಿ ಕೆಂಪಾಗ್ತಾ ಹೋಗುತ್ತೆ. ಸೊ ಆದ್ರಿಂದ ಚಳಿಗಾಲದಲ್ಲಿ ಕೂಡ ವಿಪರೀತವಾದಂತಹ ಶೆಕೆ ಉಂಟಾಗೋದು, ಹಿಮಾಲಯ ಅಥವಾ ಬೇರೆ ಪೆಸಿಫಿಕ್ ಓಷನ್ ಅಂತಹ ಜಾಗಗಳ ಕರೆಗೆ ಹೆಚ್ಚಾದಂತಹ ಫ್ಲಡ್ಸ್ಗಳು, ಅನಾಹುತಗಳು ಉಂಟಾಗೋದು. ಇದಕ್ಕೆಲ್ಲ ಕಾರಣ ಯಾವುದು? ಹಸಿರು ಮನೆಯ ಅನಿಲದ ಪರಿಣಾಮದಿಂದ. ಆದ್ರಿಂದ ಈ ಹಸಿರು ಮನೆ ಅನಿಲ ಯಾವಾಗ್ಲೂ ಕೂಡ ಮಿನಿಮಲಿಸ್ಟಿಕ್ ಆಗಿ ಇರ್ಬೇಕು. ಮಿನಿಮಲಿಸ್ಟಿಕ್ ಆಗಿರ್ಬೇಕು ಅಂದ್ರೆ ಆ ಅನಿಲಗಳ ಸಂಖ್ಯೆಯನ್ನ ನಾವು ಕಮ್ಮಿ ಮಾಡ್ತಾ ಬರ್ಬೇಕು. ಈಗ ನೋಡಿ, ಭೂಮಿಯ ತಾಪಮಾನ ಒಂದು ಸಮಸ್ಥಿತಿಗೆ ಬರ್ತಾ ಇದೆ, ಜೊತೆಗೆ ಅತಿ ಕೆಂಪು ವಿಕಿರಣಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ರವಾನೆ ಆಗ್ತಾ ಇದೆ. ಇದನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಅರ್ಥೈಸ್ಕೊಳ್ತಾ ಬರಬಹುದು. ಇದು ಅರಣ್ಯ ನಾಶದ ಪರಿಣಾಮಗಳಲ್ಲಿ ಒಂದು. ಓಕೆ,
ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆದ್ರಿಂದ ಭೂತಾಪದಲ್ಲಿ ಹೆಚ್ಚಾಗುವಂತಹ ಜಲಚಕ್ರಗಳು ಅಸ್ತವ್ಯಸ್ತಗೊಂಡಾಗ ಉಂಟಾಗುವಂತಹ ಪರಿಸ್ಥಿತಿನೇ ಬರಗಾಲ, ಡ್ರಾಟ್ ಅಂತ ಕರಿತೀವಿ ನಾವು. ಅದೇ ರೀತಿ ಅರಣ್ಯ ನಾಶವು ಮಣ್ಣಿನ ಗುಣಗಳನ್ನ ಬದಲಾಯಿಸುವ ಪ್ರಮುಖವಾದಂತಹ ಕಾರಣ. ನೆಡುತೋಪು ಮತ್ತು ಸಸ್ಯವರ್ಗಗಳು, ನೆಡುತೋಪು ಸಸ್ಯವರ್ಗಗಳು ಅಂದ್ರೆ ಪ್ಲಾಂಟೇಶನ್ ಅಂಡ್ ವೆಜಿಟೇಷನ್ ಅಂತ. ಇದು ಮಣ್ಣಿನ ಭೌತಗುಣ ಫಿಸಿಕಲ್ ಪ್ರಾಪರ್ಟಿ ಮೇಲೆ ಪ್ರಭಾವ ಬೀರುತ್ತೆ. ಮರಗಳು ಮಣ್ಣಿನ ಸವಕಳಿಯನ್ನ ಹೇಗೆ ತಡೆಗಟ್ಟುತ್ತೆ ಅನ್ನೋದನ್ನ ನಾವು 7ನೇ ತರಗತಿಯಲ್ಲೇ ತಿಳಿದಿದ್ವಿ ಅಲ್ವಾ. ಮರಗಳ ಸಂಖ್ಯೆ ಕಡಿಮೆ ಆದ್ರೆ ಮಣ್ಣಿನ ಸವಕಳಿ ಹೆಚ್ಚುತ್ತೆ. ದ ಎರೋಷನ್ ಆಫ್ ದ ಸಾಯಿಲ್ ಇನ್ಕ್ರೀಸಸ್. ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದಂತಹ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತೆ. ಈ ಪದರದಲ್ಲಿರುವಂತಹ ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫರ್ಟಿಲಿಟಿಯನ್ನ ಹೊಂದಿರುತ್ತೆ. ಕ್ರಮೇಣ ಫಲವತ್ತಾದ ಪ್ರದೇಶವು ಮರುಭೂಮಿಯಾಗಿ ಮಾರ್ಪಾಡಾಗುತ್ತೆ. ಇದನ್ನ ನಾವು ಮರುಭೂಮೀಕರಣ ಅಂತ ಕರಿತೀವಿ. ಡ್ಯೂ ಟು ಸಾಯಿಲ್ ಎರೋಷನ್, ಆ ಒಂದು ಹ್ಯೂಮಸ್ ಇರುವಂತಹ ಮಣ್ಣು ನಾಶ ಆಗಿ ಇರುವಂತಹ ಕಲ್ಲು ಬಂಡೆಗಳು ಕಾಣಿಸ್ತಾ ಹೋಗುತ್ತೆ. ಅದನ್ನ ನಾವು ಮರುಭೂಮೀಕರಣ, ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಅರಣ್ಯ ನಾಶದಿಂದ ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಮಣ್ಣಿನ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಗೆ ಚಲಿಸುವ ನೀರಿನ ಪ್ರಮಾಣ ಅಂದ್ರೆ ಅಂತರ್ವ್ಯಾಪನ ದರ ಅಂತ ಕರಿತೀವಿ, ಅದು ಸಹ ಕಡಿಮೆ ಆಗುತ್ತೆ. ಇದರಿಂದಾಗಿಯೇ ಪ್ರವಾಹಗಳು ಉಂಟಾಗುತ್ತೆ. ಪೋಷಕ ಸತ್ವಗಳು, ಮಣ್ಣಿನ ರಚನೆ ಮುಂತಾದ ಮಣ್ಣಿನ ಇತರ ಗುಣಗಳು ಸಹ ಅರಣ್ಯ ನಾಶದಿಂದ ಡ್ಯೂ ಟು ಡಿಫಾರೆಸ್ಟೇಷನ್ ಬದಲಾಗ್ತಾ ಹೋಗುತ್ತೆ. ಅರಣ್ಯಗಳು ನಾವು ಅನೇಕ ಉತ್ಪನ್ನಗಳನ್ನ ಪಡಿತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಆದ್ರೆ ಅಂತಹ ಅರಣ್ಯಗಳನ್ನ ನಾಶ ಮಾಡಿದಾಗ ನಮ್ಮ ಬದುಕು ಅನ್ನೋದು ಬಹಳ ದುಸ್ತರವಾಗ್ತಾ ಬರುತ್ತೆ. ಇದಿಷ್ಟು ಅರಣ್ಯ ನಾಶದ ಕುರಿತು ದುಷ್ಪರಿಣಾಮಗಳನ್ನ ನಾವು ತಿಳ್ಕೊಂಡ್ವಿ. ಓಕೆ, ಈಗ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಕುರಿತು ನಾವು ಕಲೀಲಿಕ್ಕೆ ಹೋಗೋಣ. ಇಲ್ಲಿವರೆಗೂ ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಸೊ ಏನಾಗುತ್ತೆ, ನಮ್ಮ ದೇಶದಲ್ಲಿ ಹಲವಾರು ರೀತಿಯಾದಂತಹ ಕ್ರಮಗಳು ಈ ಅರಣ್ಯವಾಸಿಗಳ ರಕ್ಷಣೆಗೆ ಕೈಗೊಂಡಿದ್ದಾರೆ. ಅದರಲ್ಲಿ ಒಂದು ಅಂದ್ರೆ ಮೀಸಲು ಜೀವಿಗೋಳ. ಈಗ್ಲೂ ಕೂಡ ಈ ಮಲೆನಾಡಿನ ಪ್ರಾಂತ್ಯ ಅಥವಾ ಕರಾವಳಿ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿ ದೇವಬನ ಅನ್ನೋ ಕಾನ್ಸೆಪ್ಟ್ ನ ನೀವು ಕಾಣಬಹುದು. ಏನಿದು ದೇವಬನ ಅಂದ್ರೆ ದ ಫಾರೆಸ್ಟ್ ದಟ್ ಇಸ್ ಕೆಪ್ಟ್ ಫಾರ್ ದ ಗಾಡ್ ಅಂತ. ಈ ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಎಲೆ ಅಥವಾ ಕಾಯಿಯನ್ನ ಕೂಡ ನಾವು ಕೀಳುವಂತಾಗಿಲ್ಲ. ಕೀಳಿದ್ರೆ ದೇವರ ಒಂದು ಕೋಪಕ್ಕೆ ನಾವು ಗುರಿ ಆಗ್ತೀವಿ ಅನ್ನೋಂಥ ಮಾತಿದೆ. ಇದು ನಿಜವಾಗ್ಲೂ ಇರೋದಾ ಅಥವಾ ಮನುಷ್ಯನ ಒಂದು ಚಟುವಟಿಕೆ ಅನ್ನೋದು ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆಯ ಅಭ್ಯಾಸ ಅಂತಾನೆ ಹೇಳ್ಬಹುದು. ಅದೇ ರೀತಿ ಈ ಮೀಸಲು ಜೀವಿಗೋಳಗಳು ಅಷ್ಟೇ. ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನ ಬೆಂಬಲಿಸುವಂತಹ ಭೂಭಾಗಕ್ಕೆ ನಾವು ಜೀವಿಗೋಳ ಜೀವಿಗೋಳ ಅಂತ ಹೇಳಿದ್ರೆ ಬಯೋಸ್ಫಿಯರ್ ಅಂತ ಕರಿತೀವಿ. ಓಕೆ, ಭೂಮಿಯ ಮೇಲಿರುವಂತಹ ವಿವಿಧ ಜೀವಿಗಳು, ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಳಗಿನ ಅವುಗಳ ಸಂಬಂಧವನ್ನ ಜೈವಿಕ ವೈವಿಧ್ಯತೆ ಹಾಗೂ ಜೀವ ವೈವಿಧ್ಯತೆ ಅಂತ ನಾವು ಕರಿತೀವಿ. ಬಯೋಡೈವರ್ಸಿಟಿ. ಜೈವಿಕ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ. ಅರ್ಥ ಆಯ್ತಾ? ಜೈವಿಕ ವೈವಿಧ್ಯತೆ ಅಂತ ಹೇಳಿದ್ರೆ ಬಯೋಡೈವರ್ಸಿಟಿ. ಸೊ ಇಂತಹ ಜೀವ ವಿದ್ಯತೆಯನ್ನ ನೀವು ಕಾಣಬಹುದು ಈ ಒಂದು ರಿಸರ್ವ್ ಬಯೋಸ್ಫಿಯರ್. ಮೀಸಲು ಅಂತ ಹೇಳಿದ್ರೆ ರಿಸರ್ವ್, ಜೀವಿಗೋಳ ಅಂದ್ರೆ ಬಯೋಸ್ಫಿಯರ್. ಸೊ ಇದು ನಥಿಂಗ್ ಬಟ್ ರಿಸರ್ವ್ ಬಯೋಸ್ಫಿಯರ್. ಸೊ ನಮ್ಮ ದೇಶದಲ್ಲಿ ಸುಮಾರು 18 ರಿಸರ್ವ್ ಬಯೋಸ್ಫಿಯರ್ಗಳಿದೆ ಅಥವಾ ಮೀಸಲು ಜೀವಿಗಳು 18 ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದಿದೆ. ಯಾರಾದ್ರೂ ಹೇಳ್ಬಲ್ಲಿರಾ? ಅತಿ ಪುರಾತನವಾದಂಥದ್ದು, ಹಳೆಯದಾದಂಥದ್ದು. ಅದು ಫಸ್ಟ್ ಆರಂಭವಾಗಿದ್ದೆ
ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ. ಯೋಚನೆ ಮಾಡ್ಬಿಡಿ, ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಆಸ್ ಅ ಪಾರ್ಟ್ ಆಫ್ ಜನರಲ್ ನಾಲೆಜ್ ಫಸ್ಟ್ ಕರ್ನಾಟಕದಲ್ಲಿ ಶುರುವಾದಂತಹ ಮೀಸಲು ಜೀವಿಗಳು ಯಾವುದು? 1986ರಲ್ಲಿ ಸ್ಟಾರ್ಟ್ ಆಯ್ತು, ನೀಲಗಿರಿ. ಓಕೆ. ಅದೇ ರೀತಿ ಹಲವಾರು ಜೀವಿಗೋಳಗಳಿದೆ. ಮತ್ತೊಂದು ಅಂತ ಹೇಳಿದ್ರೆ ಪಂಚಮರ್ಹಿ ಮೀಸಲು ಜೀವಿಗೋಳ. ಪಂಚ್ಮಡಿ ಅಥವಾ ಪಂಚ್ಮರ್ಹಿ ಮೀಸಲು ಜೀವಿಗೋಳ ಇದಿರೋದ್ ಬಂದು ಮಧ್ಯಪ್ರದೇಶ, MP ಮಧ್ಯಪ್ರದೇಶದಲ್ಲಿ ಇದಿದೆ. ಸೊ ಈ ಜೀವಿಗೋಳದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಮತ್ತು ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಕಂಡು ಬರುವಂತಹ ಸಸ್ಯ ಪ್ರಾಣಿಗಳನ್ನ ಹೋಲುತ್ತೆ. ಸೊ ಈ ಪ್ರದೇಶದಲ್ಲಿರುವಂತಹ ಜೀವ ವೈವಿಧ್ಯತೆ ಡೈವರ್ಸಿಟಿ ಅನನ್ಯವಾದದ್ದು. ಈ ಮೀಸಲು ಜೀವಿಗೋಳದಲ್ಲಿ ನಾವು ಏನಂತ ಹೇಳಿದ್ರೆ ಜೈವಿಕ ಪ್ರಾಮುಖ್ಯತೆಗಳನ್ನ ನಾವು ನೋಡಬಹುದು. ಜೊತೆಗೆ ಪ್ರದೇಶಗಳನ್ನ ಸಂರಕ್ಷಿಸೋದ್ರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗುತ್ತೆ ಅನ್ನೋದನ್ನ ನಾವು ಇದರಿಂದ ಅರ್ಥ ಮಾಡ್ಕೊಂತ ಬರಬಹುದು. ಈಗ ನಾ ಆಗ್ಲೇ ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ವನ್ಯಜೀವಿ ಧಾಮ ಅಂತ ಇದೆ, ರಾಷ್ಟ್ರೀಯ ಉದ್ಯಾನ ಅಂತ ಇದೆ, ಮೀಸಲು ಜೀವಿಗೋಳ ಅಂತ ಇದೆ. ಏನು ಇದರ ನಡುವೆ ಇರುವಂತಹ ವ್ಯತ್ಯಾಸಗಳು ಅಂತ? ಇದು ಅರ್ಥ ಆಗ್ತಾ ಇದೆ ಮಕ್ಕಳೇ? ವನ್ಯಜೀವಿ ಧಾಮ ಅಂತ ಹೇಳಿದ್ರೆ ಏನು? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ನ್ಯಾಷನಲ್ ಪಾರ್ಕ್ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ. ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಮೀಸಲು ರಿಸರ್ವ್ ಜೀವಿಗೋಳ ಅನ್ನೋಂಥ ಅರ್ಥ ಬರುತ್ತೆ. ಅರ್ಥ ಆಯ್ತಾ? ಈಗ ಮೊದಲನೇದಾಗಿ ವನ್ಯಜೀವಿ ಧಾಮ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೇನ್ ಕೆಲಸ ಮಾಡುತ್ತೆ? ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು? ಇಲ್ಲಿ ಪ್ರಾಣಿಗಳು ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ, ನೈಸರ್ಗಿಕ ನ್ಯಾಚುರಲ್ ಹ್ಯಾಬಿಟೇಟ್ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ಈ ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಪ್ರದೇಶ ವನ್ಯಜೀವಿ ಧಾಮ ಅಥವಾ ಏನಂತಾರೆ ಇದಕ್ಕೆ? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನನ್ ಜೊತೆಗೆ ಇದ್ದೀರಾ ಅಲ್ಲ ನೀವೆಲ್ಲ? ಅದೇ ರೀತಿ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನ ಅಂದ್ರೆ ಏನ್ ಅರ್ಥ ಆಗುತ್ತೆ ನಿಮ್ಗೆ? ಏನಾಗ್ತಾ ಆಗುತ್ತೆ ಮಕ್ಳೇ? ರಾಷ್ಟ್ರೀಯ ಉದ್ಯಾನವನ ಅಂದ ತಕ್ಷಣ ನೀವೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಇಲ್ಲಿ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸ್ಕೊಂಡು ಬದುಕಲಾಗುತ್ತೆ. ಸೊ ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಸಂಪೂರ್ಣವಾಗಿ ಅವ್ರದೇ ಕಾಡು, ಅದನ್ನ ನ್ಯಾಷನಲ್ ಪಾರ್ಕ್ ಅಂತ ಮಾಡಿರ್ತೀವಿ. ಅದೇ ರೀತಿ
ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಿಗೋಳ. ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳೇನಿರುತ್ತೆ ಅದು ಬಂದು ಆ ಪ್ರದೇಶದಲ್ಲಿ ವಾಸಿಸ್ತಿರುವಂತಹ ಬುಡಕಟ್ಟು ಜನಾಂಗದವರ ಸಂಪ್ರದಾಯಗಳನ್ನ ಕೂಡ ಸಂರಕ್ಷಿಸೋದಕ್ಕೆ ಗುರುತಿಸಲ್ಪಟ್ಟಿರುವಂತಹ ಜಾಗ ಈ ಬಯೋಸ್ಫಿಯರ್ ರಿಸರ್ವ್. ಓಕೆ, ವನ್ಯಜೀವಿಧಾಮ, ನ್ಯಾಷನಲ್ ಪಾರ್ಕ್, ಬಯೋಸ್ಫಿಯರ್ ರಿಸರ್ವ್ ಅಥವಾ ರಾಷ್ಟ್ರೀಯ ಉದ್ಯಾನ. ಸೊ ಈಗ ಅದ್ರಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದಾಯ್ತು. ಏನು ಮುಖ್ಯವಾಗಿ ಮೇಜರ್ ಆಗಿ ಏನ್ ವ್ಯತ್ಯಾಸ ಇದೆ? ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ವನ್ಯಜೀವಿಧಾಮ ಮಾನವ ನಿರ್ಮಿತವಾದಂಥದ್ದು, ಆದ್ರೆ ಇದು ಪ್ರಾಕೃತಿಕವಾಗಿರುವಂಥದ್ದು. ಇದು ಮ್ಯಾನ್ ಮೇಡ್. ಓಕೆ, ಇಲ್ಲಿ ಇದರ ಮುಖ್ಯವಾದಂತಹ ಉದ್ದೇಶ, ಈ ಒಂದು ವನ್ಯಜೀವಿಧಾಮದ ಮುಖ್ಯವಾದಂತಹ ಉದ್ದೇಶ ಆ ಒಂದು ಜನಾಂಗದಲ್ಲಿ ಇರುವಂತಹ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತನ್ನ ಕಾಪಾಡ್ಕೊಳ್ಳೋದು. ಆದ್ರೆ ಈ ನ್ಯಾಷನಲ್ ಪಾರ್ಕಿನ ಮುಖ್ಯ ಉದ್ದೇಶ ಆ ಒಂದು ಸಸ್ಯ ಮತ್ತು ಪ್ರಾಣಿ ಸಂಪತ್ತುಗಳನ್ನ ಕಾಪಾಡೋದ್ರ ಜೊತೆಗೆ ಆ ಜಾಗದಲ್ಲಿ ಇರುವಂತಹ ಇತಿಹಾಸ ಅಥವಾ ಭೌಗೋಳಿಕ ಚಿಹ್ನೆಗಳನ್ನ ಕಾಯುವಂಥದ್ದು. ನೆಕ್ಸ್ಟ್, ಈ ಒಂದು ವನ್ಯಜೀವಿಧಾಮಕ್ಕೆ ಇಂಥದ್ದೇ ಫಿಕ್ಸ್ಡ್ ಬೌಂಡ್ರಿ ಅಂತ ಏನಿಲ್ಲ, ಆದ್ರೆ ನ್ಯಾಷನಲ್ ಪಾರ್ಕ್ ಗಳಿಗೆ ಬೌಂಡರೀಸ್ ನ ಹಾಕಿರ್ತಾರೆ. ಅದೇ ರೀತಿ ಇದನ್ನ ಸಾಮಾನ್ಯ ಜನರು ಕೂಡ ವೀಕ್ಷಿಸಬಹುದು, ಆದ್ರೆ ಈ ಒಂದು ನ್ಯಾಷನಲ್ ಪಾರ್ಕ್ ಗಳನ್ನ ಸಾಮಾನ್ಯ ಜನರು ನೋಡ್ಲಿಕ್ಕೆ ಬಿಡೋದಿಲ್ಲ, ಇನ್ ಜನರಲ್ ಆಗಿ ಬಿಡೋದಿಲ್ಲ. ಓಕೆ, ಈ ಒಂದು ವನ್ಯಜೀವಿಧಾಮವನ್ನ ನ್ಯಾಷನಲ್ ಪಾರ್ಕ್ ಆಗಿ ನಾವು ಪರಿವರ್ತಿಸ್ಕೊಬಹುದು, ಆದ್ರೆ ನ್ಯಾಷನಲ್ ಪಾರ್ಕ್ ಅನ್ನ ವನ್ಯಜೀವಿಧಾಮವಾಗಿ ನಾವು ಯಾವತ್ತೂ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿ, ವನ್ಯಜೀವಿಧಾಮ ಹಾಗೂ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿ ಇತ್ತು. ಈಗ ಈ ವನ್ಯಜೀವಿಧಾಮ ಮತ್ತೆ ಬಯೋಸ್ಫಿಯರ್ ರಿಸರ್ವ್ ಮೀಸಲು ಜೀವಿಗೋಳ, ಇವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಈ ನ್ಯಾಷನಲ್ ಪಾರ್ಕ್ ಏನಾಗುತ್ತೆ, ತುಂಬಾ ರೆಸ್ಟ್ರಿಕ್ಷನ್ ಇರುತ್ತೆ ಇಲ್ಲಿ, ಅರ್ಥ ಆಯ್ತಾ? ಈ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಸ್ವಲ್ಪ ಇರುತ್ತೆ, ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಯಾವುದೇ ರೀತಿಯಾದಂತ ರೆಸ್ಟ್ರಿಕ್ಷನ್ ಇರಲ್ಲ. ಮತ್ತೆ ಇದು ಕ್ಯಾಟಗರೀಸ್ ಗಳಿಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ, ಬಯೋಸ್ಫಿಯರ್ ಇದರಲ್ಲಿ ನ್ಯಾಷನಲ್ ಪಾರ್ಕ್ ಗಳಲ್ಲಿ ಆ ಜಾಗದ ಪ್ರಾಣಿ ಹಾಗೂ ಪಕ್ಷಿ ಸಂಪತ್ತನ್ನ ಕಾಯ್ತಾರೆ, ಆದ್ರೆ ಈ ವನ್ಯಜೀವಿಧಾಮದಲ್ಲಿ ಆ ಜಾಗದ ಪ್ರಾಣಿ ಪಕ್ಷಿ ಹುಳು ಹುಪ್ಪಟೆಗಳನ್ನು ಕೂಡ ಕಾಯ್ತಾ ಹೋಗ್ತಾರೆ. ಇನ್ನು ನ್ಯಾಷನಲ್ ಪಾರ್ಕ್ ಗಳಲ್ಲಿ ಒಂದು ಫ್ಲೋರಾ ಅಂಡ್ ಫೌನಾ ಅಂದ್ರೆ ಏನು ಹೆಸರುಗಳ ಇಲ್ಲ. ಫ್ಲೋರಾ ಅಂತ ಹೇಳಿದ್ರೆ ಸಸ್ಯ ಸಂಪತ್ತು, ಫೌನಾ ಅಂದ್ರೆ ಪ್ರಾಣಿ ಸಂಪತ್ತು, ಇವುಗಳನ್ನ ಅವರು ಆಡ್ ಮಾಡ್ತಾ ಹೋಗ್ತಾರೆ, ಅದ್ರ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾರೆ. ಇದು ಮೇಜರ್ ಆದಂತಹ ಡಿಫ್ರೆನ್ಸ್ ಯಾವ್ಯಾವ್ದ್ರ ಮಧ್ಯ, ವೈಲ್ಡ್ ಲೈಫ್ ಸ್ಯಾಂಚುರಿ, ವನ್ಯಜೀವಿಧಾಮ, ರಾಷ್ಟ್ರೀಯ ಉದ್ಯಾನ ಮತ್ತೆ ಮೀಸಲು ಜೀವಿಗೋಳ, ಇವುಗಳ ಮಧ್ಯೆ ಇರುವಂತಹ ಮೇಜರ್ ಡಿಫ್ರೆನ್ಸಸ್ ಅಂತಾನೆ ಹೇಳ್ಬಹುದು. ಈಗ ಈ ಮೀಸಲು ಜೀವಿಗೋಳದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಬಯೋಸ್ಫಿಯರ್ ರಿಸರ್ವ್ ಅಂತ ನಾವು ಇದನ್ನ ಕರಿತೀವಿ. ಸೊ ಈ ಒಂದು ಜೀವಿಗೋಳ ಜೀವ ವೈವಿಧ್ಯತೆ ಸಂರಕ್ಷಣೆ ಇವುಗಳನ್ನ ಇರುತ್ತೆ. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ವೈವಿಧ್ಯಮಯವಾದಂತಹ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ಒಟ್ಟಾಗಿ ಜೀವ ವೈವಿಧ್ಯ ಅಂತ ನಾವು ಕರಿತೀವಿ. ಮೀಸಲು ಜೀವಿಗೋಳವು ಆ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನ ನಿರ್ವಹಿಸಲು ಸಹಾಯ ಮಾಡುತ್ತೆ. ಈಗ ಒಂದು ಮೀಸಲು ಜೀವಿಗೋಳವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಹೊಂದಿರಬಹುದು. ಪಂಚ್ಮಡಿ ಮೀಸಲು ಜೀವಿಗೋಳ ಸಾತ್ಪುರ ಅನ್ನುವಂತಹ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನವನ ಹಾಗೂ ಬೋರಿ ಮತ್ತು ಪಚ್ಮಡಿಗಳೆಂಬ ವನ್ಯಜೀವಿ ಧಾಮಗಳನ್ನ ಒಳಗೊಂಡಿರುತ್ತೆ. ಸೊ ಈಗ ಮೊದಲನೇದಾಗಿ ಯಾವ ರೀತಿಯಾಗಿ, ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದಾಗ ಪೇಜ್ ನಂಬರ್ 4 ಕೋಷ್ಟಕ 5.1 ಚಾರ್ಟ್ 5.1 ಅನ್ನು ಓಪನ್ ಮಾಡಿದ್ರೆ ಸಂರಕ್ಷಣೆಗೆ ಇರುವಂತಹ ರಕ್ಷಿತ ಪ್ರದೇಶಗಳು. ಸೊ ನಿಮ್ಮ ಜಿಲ್ಲೆಗಳಲ್ಲಿ ಇರುವಂತಹ ಸಂರಕ್ಷಿತ ಪ್ರದೇಶ ಯಾವುದು, ಸೊ ಅಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಇದೆ, ಎಷ್ಟು ವನ್ಯಜೀವಿ ಧಾಮ ಇದೆ, ಹಾಗೂ ಎಷ್ಟು ಮೀಸಲು ಜೀವಿ ಗೋಳ ಇದೆ, ಇದನ್ನ ಲಿಸ್ಟ್ ಮಾಡ್ಕೊಂಡು ಬರಬಹುದು. ಅದೇ ರೀತಿ ಈ ಪಂಚ್ಮಡಿ ರಿಸರ್ವ್ ನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಿಕ್ಚರ್ ನ ಕೂಡ ನಾವು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಾಣ್ತಾ ಹೋಗಬಹುದು.
ಆದ್ರೆ ಇದು ನೆನ್ಪಿರ್ಲಿ, ಇವುಗಳೆಲ್ಲ ಡೇಂಜರ್ ನಲ್ಲಿ ಇರುವಂತಹ ಪ್ರಾಣಿಗಳು. ಇವುಗಳ ಸಂಖ್ಯೆ ಬಹಳ ಬಹಳ ಕಮ್ಮಿ ಆಗ್ತಾ ಬರ್ತಾ ಇದೆ. ಸರಿಯಾದಂತಹ ಮುನ್ನೆಚ್ಚರಿಕೆನ ತೆಗೆದುಕೊಂಡಿಲ್ಲ ಅಂದ್ರೆ, ಈಗ ನಾವ್ ಹೇಗೆ ಡೈನೋಸರಸ್ ಅನ್ನೋದನ್ನ ನೋಡಿ ಇಂಥದ್ದು ಒಂದಿತ್ತು ಅಂತ ಅನ್ಕೊಂಡಿದ್ವೋ, ನಮ್ಮ ಮಕ್ಕಳುಗಳು ಸಹ ಟೈಗರ್, ಹುಲಿ, ಸಿಂಹ ಇದನ್ನ ನೋಡಿ ಇಂಥದ್ದು ಇತ್ತೇನೋ ಅಂತ ಅನ್ಕೊಬೇಕೆ ಹೊರತು ನಮ್ಗೆ ಅದು ಕಾಣ್ಲಿಕ್ಕೆ ಸಿಗೋದಿಲ್ಲ. ಅಂಥದ್ನ ನಾವು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಹೀಗಿರುತ್ತೆ. ಎಕ್ಸ್ಟೆಂಟ್ ಅಂದ್ರೆ ಸಂಪೂರ್ಣವಾಗಿ ಭೂಮಿಯಿಂದ ನಶಿಸಿ ಹೋಗಿರುವಂತಹ ಪ್ರಾಣಿಗಳು. ಮತ್ತಷ್ಟು ಇಂತಹ ಪ್ರಾಣಿಗಳ ಬಗ್ಗೆ ಮತ್ತೆ ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಸಮಯ ಆಗಿರೋದ್ರಿಂದ ಮುಂದಿನ ಕ್ಲಾಸ್ ಟೀಚರ್ನ ಬರಮಾಡ್ಕೊಂತ ನಾನು ಹೊರಡುವಂತಹ ಸಮಯ ಆಗಿದೆ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.